ಇತ್ತೀಚಿನ ದಿನಗಳಲ್ಲಿ ಕೊಲೆ ಅನ್ನೋದು ತುಂಬಾನೇ ಸುಲಭವಾದ ಅಸ್ತ್ರವಾಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಹೀಗೆ ಸಿಲ್ಲಿ ವಿಚಾರಗಳಿಗೆ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಯೂ ಸಹ 2 ಕೊಲೆಯಾಗಿದ್ದು, ಅದು ಯಾವ ಕಾರಣಕ್ಕೆ ಮತ್ತು ಯಾರು ಕೊಲೆ ಆಗಿದ್ದಾರೆ ಅಂತ ಹೇಳ್ತೀವಿ ಕೇಳಿ. ಇನ್ಸ್ಟಾದಲ್ಲಿ ಪರಿಚಯ, ಲಿವಿನ್ನಲ್ಲಿ ಜೀವನ. ಪ್ರೇಯಸಿ ಕತ್ತು ಹಿಸುಕಿ ಪ್ರಿಯಕರ ಎಸ್ಕೇಪ್. ಇನ್ಸ್ಟಾದಲ್ಲಿ ಪರಿಚಯವಾಗಿ ಪ್ರೀತಿಸಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಜೀವನ ನಡೆಸುತ್ತಿದ್ದ ಗೆಳತಿಯನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ಲಾಯರ್ಗೆ ಕರೆ ಮಾಡಿ ವಿಷಯ ತಿಳಿಸಿ ಪ್ರಿಯಕರ ಎಸ್ಕೇಪ್ ಆಗಿರುವ ಘಟನೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಾಸನದ ಸಕಲೇಶ್ಪುರ ಮೂಲದ ಎನ್ಡಿಎ ಅನುಷಾ ಕೊಲೆಯಾದ ಯುವತಿ. ಮನೆ ಮಾಲೀಕ ರಮೇಶ್ ಬಾಬು ನೀಡಿದ ದೂರಿನ ಮೇರೆಗೆ ಆರೋಪಿ ಶರತ್ ಎಂಬಾತನ ವಿರುದ್ಧ ಹತ್ಯೆಯ ಪ್ರಕರಣ ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಯುವತಿಯ ಶವ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ತಲೆಮರೆಸಿಕೊಂಡಿರುವ ಆರೋಪಿಗಾಗಿ ಶೋಧ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇವರು ಮಲ್ಲೇಶ್ವರಂ 7ನೇ ಕ್ರಾಸ್ನಲ್ಲಿರುವ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಶರತ್ ವಾಟರ್ ಟ್ಯಾಂಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಇವರಿಬ್ಬರ ನಡುವೆ ಪದೇ ಜಗಳವಾಗುತ್ತಲೇ ಇತ್ತು. ಜೂನ್ 14ರ ಮಧ್ಯಾಹ್ನ ಶರತ್ ತನ್ನ ವಕೀಲರೊಬ್ಬರಿಗೆ ಕರೆ ಮಾಡಿ ಅನುಷಾ ಸಾವನ್ನಪ್ಪಿರುವ ವಿಚಾರ ತಿಳಿಸಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ತಕ್ಷಣವೇ ವಕೀಲರು ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಮನೆ ವಿಳಾಸ ಆಧರಿಸಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಈ ವೇಳೆ ಮನೆ ಲಾಕ್ ಆಗಿತ್ತು. ಅದರ ಕಿಟಕಿ ಬಳಿ ಇಟ್ಟಿದ್ದ ಬೀಗದ ಕೈ ಗಮನಿಸಿದ ಪೊಲೀಸರು ಕೀ ತೆಗೆದು ಒಳಗೆ ಹೋದಾಗ ಅನುಷಾ ನೆಲದ ಮೇಲೆ ಶವವಾಗಿ ಪತ್ತೆಯಾಗಿದ್ದಾಳೆ. ಕತ್ತು ಹಿಸುಕಿ ಹತ್ಯೆ ಮಾಡಿರುವುದು ಪೋಸ್ಟ್ ಮಾರ್ಟಂನಲ್ಲಿ ದೃಢಪಟ್ಟಿದೆ. ತಲೆಮರೆಸಿಕೊಂಡಿರುವ ಆರೋಪಿ ಬಂಧನದ ಬಳಿಕವಷ್ಟೇ ಅಸಲಿ ಸತ್ಯಾಂಶ ಹೊರಬರಬೇಕಿದೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನಿಂದಲೇ ಸ್ನೇಹಿತನ ಕೊಲೆ. ಬೆಂಗಳೂರಿನ ನಿಮ್ಯಾನ್ಸ್ ಲೇಔಟ್ನಲ್ಲಿ ಇಬ್ಬರು ಸ್ನೇಹಿತರ ನಡುವೆ ನಡೆದ ಕ್ಷುಲ್ಲಕ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ವಾಸಿಂ ಕೊಲೆಯಾದ ದುರ್ದೈವಿ. ಈತನ ಸ್ನೇಹಿತ ಸೈಯದ್ ಎಂಬಾತನೇ ಚಾಕುವಿನಿಂದ ಹಿರಿದು ಕ್ರೂರ ಕೃತ್ಯ ಎಸಗಿದ್ದಾನೆ. ಇವರಿಬ್ಬರ ನಡುವೆ ಸಣ್ಣ ವಿಷಯಕ್ಕೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿದೆ. ಮಾತಿಗೆ ಮಾತು ಬೆಳೆದು ತೀವ್ರ ಕೋಪಗೊಂಡ ಸೈಯದ್ ವಾಸಿಂ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ತೀವ್ರವಾಗಿ ಇರಿದಿದ್ದಾನೆ. ಹಲ್ಲೆಯ ಬಳಿಕ ಗಾಬರಿಗೊಂಡ ಸೈಯದ್ ಗಾಯಗೊಂಡಿದ್ದ ವಾಸಿಂನನ್ನು ತಾನೇ ಆಸ್ಪತ್ರೆಗೆ ಕರೆದುಕೊಂಡು ಒಯ್ದಿದ್ದಾನೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಾಸಿಂ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ. ಈ ಜಗಳದಲ್ಲಿ ಆರೋಪಿ ಸೈಯದ್ಗೂ ಗಾಯಗಳಾಗಿದ್ದು ಆತನಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ವಾಸಿಂ ಇವನು 28 ವರ್ಷ. ಇವನ್ನ ಒಬ್ಬ ಸಮೀರ್ ಅನ್ನೋ ವ್ಯಕ್ತಿ ಚಾಕುವಿಂದ ಇರಿದು ಅಲ್ಲಿ ನಿಮಾನ್ಸ್ ಪಾರ್ಕ್ ರೋಡ್ ಇದೆ ಸುದ್ದುಗುಂಟೆಪಲ್ಲ, ಅಲ್ಲಿಂದ ಬರಬೇಕಾದ್ರೆ ಅವನ್ನ ಇಬ್ಬರ ಮಧ್ಯೆ ಗಲಾಟೆ ಆಗಿಬಿಟ್ಟು ಆ ಗಲಾಟೆದಲ್ಲಿ ವಾಸಿಂಗೆ ಸ್ಟ್ಯಾಬ್ ಇಂಜುರೀಸ್ ಆಗಿ ಅಲ್ಲಿಂದ ಒಂದು ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಗಿಲ್ಲ. ಆಮೇಲೆ ಅವರು ಜಯದೇವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ದೆನ್ ಅಲ್ಲಿ ಹೋದಾಗ ಹೀಸ್ ಅ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಏನು ಕೃತ್ಯಕ್ಕೆ ಬಳಸಿದಂಥ ಚಾಕು ಮತ್ತು ಯಾವ ವ್ಯಕ್ತಿ ಇದ್ದಾನೆ ಸಮೀರ್ ಅಂತ, ಅವನನ್ನು ಇಮಿಡಿಯೇಟ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಬಟ್ ಈ ಜಗಳದಲ್ಲಿ ಸಮೀರ್ಗೂ ಸಹ ತುಂಬ ತೀವ್ರತರವಾದ ಗಾಯಗಳು ಆಗಿರೋದ್ರಿಂದ ಅವ್ರನ್ನ ಸದ್ಯ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇನ್ಪೇಷಂಟ್ ಆಗಿ ಟ್ರೀಟ್ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ಈ 2 ಘಟನೆಗಳು ಕ್ಷಣಿಕ ಕೋಪ ಮತ್ತು ಆವೇಶಗಳು ಹೇಗೆ ಇಡೀ ಬದುಕನ್ನ ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತವೆ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಪ್ರೀತಿ ಮತ್ತು ಸ್ನೇಹದಂತ ಪವಿತ್ರ ಸಂಬಂಧಗಳಲ್ಲಿ ಸಣ್ಣ ಜಗಳಗಳು ವಿಕೋಪಕ್ಕೆ ತಿರುಗಿ ಕೊಲೆಯಂತ ಕ್ರೂರ ಕೃತ್ಯಗಳಲ್ಲಿ ಅಂತ್ಯವಾಗುತ್ತಿರುವುದು ನಿಜಕ್ಕೂ ರಾಜಧಾನಿಯ ಆತಂಕಕಾರಿ ಮತ್ತು ದುರಂತದ ಸಂಗತಿಯಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.